ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಅರ್ಚಕರೇ, ಅಭಿಷೇಕ ಆಯ್ತಾ? ಇನ್ನೂ ಇಲ್ಲಮ್ಮ, ಹೀಗೆ ಮಾಡಬೇಕು. ಅಭಿಷೇಕ ಮತ್ತೆ ಪೂಜೆ ಯಾರ ಹೆಸರಲ್ಲಿ ಮಾಡಬೇಕಮ್ಮ? ಪೂರ್ವಿ ಮತ್ತೆ ನಂದನ್. ಗಂಡ ಹೆಂಡ್ತಿನ? ಹೌದು. ಅವರಿಬ್ರು ಈಗಷ್ಟೇ ಮದ್ವೆ ಆದವರು. ಮುಂದೆ ಅವ್ರ ದಾಂಪತ್ಯ ಜೀವನ ಸುಖವಾಗಿ ಅನ್ಯೂನ್ಯವಾಗಿರ್ಲಿ ಅಂತ ಅರ್ಚನೆ ಮಾಡ್ಕೊಡಿ. ಆಗ್ಲಮ್ಮ. ಓಂ ಪೂರ್ವೋಚ್ಚರಿತ ವಿಶೇಷಣ ವಿಶಿಷ್ಟಾಯಾಮಸ್ಯಾಂ ಸುಪದಿತೋ ಶುಭ ಯೋಗ ಶುಭಕರಣ. ಏನ್ ಚಂಚು ಇದು? ಯಾವ್ದೋ ಬಿಲ್ ಇದ್ದಾಗಿದೆ. ಇದೇನ್ ಮಹಾ ಅಂತ ತಗೊಂಡ್ ಬಂದಿದ್ಯಾ? ಯಾವ ಬಿಲ್ ಇದು? ಕರೆಕ್ಟಾಗಿ ನೋಡಿಯತ್ತೆ ಇದ್ರಲ್ಲಿ ಏನಿದೆ ಅಂತ. ಮಾಂಗಲ್ಯನ? ನಡೆದಿರೋದು ಒಂದೇ ಮದ್ವೆ. ಆ ಮದ್ವೆಗೆ ಮಾಂಗಲ್ಯನ ನಾವೇ ತಗೊಂಡ್ ಬಂದಿದೀವಿ. ಆದ್ರೆ ಈ ಮಾಂಗಲ್ಯ ಯಾರ್ದು? ನಾವು ತಂದಿರೋ ಮಾಂಗಲ್ಯಕ್ಕೆ 2 ಲಕ್ಷದ ಮೇಲಾಗಿದೆ. ಆದ್ರೆ ಇದು ಜಸ್ಟ್ 4000 ರೂಪಿ. ಅಂದ್ರೆ ಇದು ಚಿನ್ನದಲ್ಲ, ಡೂಪ್ಲಿಕೇಟ್. ನಮ್ಮನೇಲಿ ಡೂಪ್ಲಿಕೇಟ್ ಸರ ಯಾರು ಯೂಸ್ ಮಾಡ್ತಾರೆ? ಅದ್ರಲ್ಲೂ ಇದು ಸಿಕ್ಕಿದ್ದು ಪದ್ಮಿನಿ ರೂಮಲ್ಲಿ. ಅಂದ್ರೆ ಇದ್ರ ಅರ್ಥ ಏನತ್ತೆ? ಅಯ್ಯೋ ರಾಮ, ಹಾಗಾದ್ರೆ ಇದ್ರಲ್ಲಿ ಏನೋ ವಿಷಯ ಇದೆ. ನನ್ಗೇನು ಅರ್ಥ ಆಗ್ತಿಲ್ಲ ಚಂಚು. ಎಲ್ಲ ಅರ್ಥ ಆಗತ್ತೆ. ಮೊದ್ಲು ಆ ದೇವಸ್ಥಾನಕ್ಕೆ ಹೋಗಿರೋ ಹೊಸ ಜೋಡಿ ಬರ್ಲಿ, ಆಗ ಪದ್ಮಿನಿ ಮುಂದನೆ ಈ ಪ್ರಶ್ನೆ ಇಡ್ತೀನಿ. ಆಗ ಎಲ್ಲ ಗೊತ್ತಾಗತ್ತೆ. ಇದೇನ್ ಪದ್ಮಿನಿ, ಕೂತಿದ್ದೊಳ್ಳೆದ್ ಬಂದಿದ್ಯಾ? ಕಾಲ್ ನೋವು ಹೆಚ್ಚಾಗಲ್ವಾ? ಈಗ ಪರವಾಗಿಲ್ಲ, ಅಷ್ಟೊಂದೇನ್ ನೋವಿಲ್ಲ. ಈ ದೇವ್ರು ಬೇಡ್ಕೊಂಡಿದ್ನೆಲ್ಲ ಈಡೇರಿಸ್ತಾನನ್ಸತ್ತೆ. ನಾನು ಈಗ ತಾನೇ ಬೇಡ್ಕೊಂಡೆ, ನನ್ನ ಹೆಂಡತಿ ಕಾಲ್ ನೋವನ್ನ ವಾಸಿ ಮಾಡಪ್ಪ ಅಂತ. ನಿಜ ಪದ್ಮಿನಿ. ಓಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ. ಓಂ ಶ್ರೀ ಮಹಾಲಕ್ಷ್ಮೀ ವೆಂಕಟೇಶ್ವರಾಭ್ಯೋ ನಮಃ. ಕರ್ಪೂರಗೌರಂ ಕರುಣಾವತಾರಂ ಸಂಸಾರಸಾರಂ ಭುಜಗೇಂದ್ರ ಆರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾಮಿ ಸಹಿತಂ ನಮಾಮಿ. ಕರ್ಪೂರನೀರಾಂಜನಂ ದರ್ಶಯಾಮಿ. ಲಕ್ಷ್ಮೀರಮಣಪಾದಾರವಿಂದ ಗೋವಿಂದ ಗೋವಿಂದ.
ಪಾಪ ಅರ್ಚಕ್ರಿಗೆ ಗೊತ್ತಾಗ್ಲಿಲ್ಲ ಅನ್ಸುತ್ತೆ. ನನ್ನ ಪೂರ್ವಿನ ಗಂಡ ಹೆಂಡತಿ ಅನ್ಕೊಂಡ್ಬಿಟ್ಟಿದ್ದಾರೆ. ಬೇಜಾರು ಮಾಡ್ಕೋಬೇಡ ಪದ್ಮಿನಿ. ಅರ್ಚಕ್ರಿಗೆ ಗೊತ್ತಾಗ್ದಿದ್ರೆ ಏನಂತೆ, ಆ ದೇವ್ರಿಗೆ ಗೊತ್ತಲ್ಲ ನಾನು ನೀನು ಗಂಡ ಹೆಂಡತಿ ಅಂತ. ಪೂರ್ವಿ, ಆ ಹೂವ ಕೊಡು. ತಿರ್ಗು ಪದ್ಮಿನಿ. ಛೇ, ಎಂತ ಕೆಲ್ಸ ಆಗೋಯ್ತು. ಆ್ಯಕ್ಚುಲಿ ನೆನ್ನೆ ನಿಂಗೆ ಮುಡಿಸ್ಬೇಕಂತ ಮಲ್ಗೆ ಹೂ ತಂದಿದ್ದೆ. ಆದರೆ ನೀನು ಹೇಳ್ದೆ ಕೇಳ್ದೆ ಎಲ್ಲೋ ಆಚೆ ಹೋಗಿದ್ಯಲ್ಲ, ಆ ಬೇಜಾರಲ್ಲಿ ನಿಂಗೆ ಕೊಡೋದೇ ಮರ್ತೋದೆ. ನಮ್ಮ ಆಸೆನ ದೇವರು ಹೀಗೆ ಪೂರೈಸ್ತಿದ್ದಾನೆ. ಹಾಂ, ಬಂದ್ ಕೆಲಸ ಮುಗೀತು, ಹೊರಡೋಣವಾ? ಬೇಡ, ನನಗೆ ಕಾಲು ನೋವು ಏನಿಲ್ಲ, ನಾನೇ ನಡ್ಕೊಂಬರ್ತೀನಿ. ಪೂರ್ವಿ, ಏನು ಪೂರ್ವಿ ನಿಮ್ಮಕ್ಕ? ಬೇರೆಯವರಾಗಿದ್ರೆ ಗಂಡ ಎತ್ಕೊಳ್ಳಿ ಅಂತ ಸುಳ್ಳು ಹೇಳಿರೋರು, ಕಾಲೇಟಾಗಿದೆ ಅಂತ. ನಿಮ್ಮಕ್ಕಂಗೆ ಇದೆಲ್ಲ ಬಿಡಿಸಿ ಹೇಳೋಕ್ಕಾಗತ್ತಾ? ಇರಲಿ, ಅದನ್ನು ಹೇಳೋಣ. ಚಂಚಲಾತ್ಗೆ ನೀವು ಯಾವಾಗ ಬಂದ್ರಿ? ಸ್ವಲ್ಪ ಹೊತ್ತಾಯ್ತು. ಹ್ಯಾಪಿ ಮ್ಯಾರಿಡ್ ಲೈಫ್ ನಂದನ್. ಥ್ಯಾಂಕ್ ಯು ಸೊ ಮಚ್ ಅತ್ಗೆ. ನಿಮ್ಮನ್ನ ಎಲ್ಲರೂ ಮಿಸ್ ಮಾಡ್ಕೋತಾ ಇದ್ವಿ. ಆಂಟಿ ಹೇಗಿದ್ದಾರೆ? ಬೆಟರ್. ನಂದನ್, ಬಂದ್ಯಾ? ಬಾಬಾ, ನಿಂಗೇನೋ ಹೇಳ್ಬೇಕು. ಎಲ್ಲಿಗೆ? ಬಾರೋ, ಏನೋ ಒಂದಷ್ಟು ಟಿಪ್ಸ್ ಕೊಡ್ಬೇಕು ನಿಂಗೆ. ಹ್ಯಾಪಿ ಮ್ಯಾರಿಡ್ ಲೈಫ್ ಪದ್ಮಿನಿ. ಏನು ಈ ತರ ವಿಶ್ ಮಾಡ್ತೀನಿ ಅಂತ ಅನ್ಕೊಂಡಿದ್ಯಾ? ನಿನ್ನಂತ ಲೋಯರ್ ಮಿಡಲ್ ಕ್ಲಾಸ್ ಹುಡುಗಿ ಈ ಮನೆ ಸೊಸೆಯಾಗಿ ಬರೋದು ನನ್ಗೆ ಇಷ್ಟನೇ ಇರ್ಲಿಲ್ಲ ಕಣೆ. ಆದ್ರೂ ಈ ಮನೆ ಸೊಸೆಯಾಗಿ ಬಂದ್ಬಿಟ್ಟೆ ಅಲ್ಲ, ಅದು ನೀನ್ ಮಾಡಿರೋ ಮೊದಲನೇ ತಪ್ಪು. ಇನ್ ಎರಡನೇದು, ನನ್ ಓರ್ಗತಿಯಾಗಿ ನನ್ ಸಮಕ್ಕೆ ಈ ಮನೇಲಿ ಬದುಕ್ಬೋದು ಅನ್ನೋ ಭ್ರಮೇಲಿದೆಯಲ್ಲ, ಅದು ಎರಡನೇ ತಪ್ಪು. ಈ ಎರಡನೇ ತಪ್ಪನ್ನ ಮಾತ್ರ ನಾನು ಕ್ಷಮಿಸಲ್ಲ ಕಣೆ. ಇದಕ್ ಶಿಕ್ಷೆನ ಪ್ರತಿದಿನ ನೀನ್ ಈ ಮನೇಲಿ ಅನ್ಭವಿಸ್ತೀಯ, ಅದಂತೂ ಗ್ಯಾರಂಟಿ. ಬಟ್ ಯಾವ ತರ ಅನ್ಭವಿಸ್ತೀಯ ಅನ್ನೋದೇ ಸಸ್ಪೆನ್ಸ್. ಪದ್ಮಿನಿ, ಈ ತಾಳಿ ನಿನಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಒಂಥರ ಹೊಸ ಕಳೆ ಬಂದ್ಬಿಟ್ಟಿದೆ. ಪದ್ಮಿನಿ, ಹೋಗ್ ಬಂದ್ರ? ಹಾ ಸರಿ, ನಾನು ಆಮೇಲೆ ಸಿಗ್ತೀನಿ. ಪದ್ಮಿನಿ, ನಿಂಗೆ ಮನೇಲಿ ಏನಾದ್ರೂ ಹೇಳ್ಕೋಬೇಕು ಅಂದ್ರೆ ನನ್ನ ಹತ್ರ ಹೇಳ್ಕೊ. ನಾನ್ ನಿನ್ಗೆ ಬರೀ ಅಕ್ಕ ಅಲ್ಲ, ನಿನ್ ಫ್ರೆಂಡ್ ಕೂಡ. ಓಕೆ? ಸರಿ, ಬನ್ರಮ್ಮ ಅವಳಿಗೆ. ದರ್ಶನ ಎಲ್ಲ ಚೆನ್ನಾಗಾಯ್ತಾ ಪದ್ಮಿನಿ? ಹ್ಞೂ ಅತ್ತೆ, ದರ್ಶನ ಎಲ್ಲ ಚೆನ್ನಾಗೇ ಆಯ್ತು. ಅಭಿಷೇಕನು ನಾನ್ ಅನ್ಕೊಂಡಂಗೆ ಆಯ್ತು. ನೋಡು ಪದ್ಮಿನಿ, ಈ ಅಭಿಷೇಕದ ಹಾಲನ್ನ ನೀನು ನಂದನಿಬ್ರು ಕುಡಿಬೇಕು, ಸರಿನಾ? ಹಾಗೆ ಇನ್ನೊಂದು ವಿಷಯ, ಈ ಮನೆಗೆ ನೀನು ಚಿಕ್ಕ ಸೊಸೆ, ಎಲ್ರಿಗಿಂತ ವಯಸ್ಸಲ್ಲೂ ತುಂಬಾ ಚಿಕ್ಕವಳು. ನಾನು ಮನೆಗೆ ಸೊಸೆಯನ್ನ ಆಯ್ಕೆ ಮಾಡುವಾಗ ತುಂಬಾ ನಿರೀಕ್ಷೆ ಇಟ್ಕೊಂಡು ಆಯ್ಕೆ ಮಾಡ್ತೀನಿ. ಹಾಗಂತ ನನ್ನ ಸೊಸೆಯರು ನನ್ನ ಆಸೆನ ನಿರಾಸೆ ಮಾಡಿದ್ರು ಅಂತಲ್ಲ, ನಾನು ಕೊಟ್ಟ ಜವಾಬ್ದಾರಿನ ಸರಿಯಾಗಿ ನೀಸ್ತಾ ಇಲ್ಲ ಅಂತಾನೂ ಅಲ್ಲ.
ಆದ್ರೆ ನಿನ್ನ ಮೇಲೆ ನನಗೆ ವಿಶೇಷವಾದ ನಂಬಿಕೆ ಪದ್ಮಿನಿ. ಎಲ್ಲಾನು ನಿಭಾಯಿಸ್ತೀಯ ಅನ್ನೋ ನಂಬಿಕೆ, ವಿಶ್ವಾಸ. ಆ ವಿಶ್ವಾಸನ ಸರಿಯಾಗಿ ನೀನು ಉಳಿಸ್ಕೋಬೇಕು, ಸರಿನಾ? ಅಮ್ಮಾಜಿ, ನಾನು ಹೌದು. ಯಾಕಮ್ಮ ಅನುಮಾನನ? ನಾನು ಹೇಳಿದ್ನಲ್ಲ ನಿನ್ನ ಮೇಲೆ ನನಗೆ ನಂಬಿಕೆ ಇದೆ ಅಂತ. ನಿನ್ನ ಮೇಲೆ ನಿನಗೂ ನಂಬಿಕೆ ಬರೋದ್ರ ಜೊತೆಗೆ ನಮ್ಮನೆಯವರೆಲ್ರಿಗೂ ನಂಬಿಕೆ ಬರ್ಬೇಕಲ್ವಾ? ಅದಕ್ಕೆ ನಾನಿವತ್ತು ನಿನಗೆ ಒಂದು ಚಿಕ್ಕ ಪರೀಕ್ಷೆ ಮಾಡ್ತೀನಿ. ಅದರಲ್ಲಿ ನೀನು ಗೆದ್ದು ತೋರಿಸ್ಬೇಕು, ಸರಿನಾ? ಪರೀಕ್ಷೆನಾ? ಹೌದು. ನೀನಿವತ್ತು ಒಂದು ಸ್ವೀಟ್ ಮಾಡಬೇಕು. ಅದು ಹೊಸ ಥರ ಇರಬೇಕು. ಇಲ್ಲಿವರೆಗೂ ನಾನಾಗ್ಲಿ ನಮ್ಮ ಮನೆಯವರಾಗ್ಲಿ ಆ ಥರದ ಸ್ವೀಟನ್ನು ತಿಂದಿರಬಾರ್ದು. ಅಮ್ಮಾಜಿ ಸ್ವೀಟ್ಸ್ನ ಮಾಲೀಕರಾದ ಈ ಅಮ್ಮಾಜಿನೇ ಆಶ್ಚರ್ಯ ಪಡೋ ರೀತಿಲಿ ಅದಿರ್ಬೇಕು. ನೀನು ಹೇಗೆ ತಯಾರಿ ಮಾಡ್ತೀಯೋ ಅದ್ ನಿನಗೆ ಬಿಟ್ಟಿದ್ದು. ಅಲ್ಲ ಅಮ್ಮಾಜಿ, ಪಾಪ ಪದ್ಮಿನಿ ಈಗಷ್ಟೇ ಬಂದಿದ್ದಾಳೆ. ಅವಳು ಮಾಲ್ತಿ, ನನಗೆ ಪದ್ಮಿನಿ ಸಾಮರ್ಥ್ಯದ ಬಗ್ಗೆ ಗೊತ್ತಿದೆ. ಅವಳು ಮಾಡ್ತಾಳೆ. ಅವಳು ಮಾಡೋ ಸ್ವೀಟು ರುಚಿಯಾಗಿ ಇರುತ್ತೆ. ನನಗೆ ನಂಬಿಕೆ ಇದೆ. ನೀನೇನು ಯೋಚನೆ ಮಾಡಬೇಡ.